ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ ನಮ್ಮ ಇಂಡಿಯಾ ಹೇಗೆ ಸೋತಿತ್ತು, ಹಾಗೆ ಆಸ್ಟ್ರೇಲಿಯಾ ಹೇಗೆ ಗೆದ್ದಿತ್ತು ಅದ್ರ ಬಗ್ಗೆ ಮಾತಾಡೋಣ. ಆದರೆ ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಅವರು ಫಸ್ಟ್ ಇನ್ನಿಂಗ್ಸ್ ನಮ್ಮದು, ಸೆಕೆಂಡ್ ಇನ್ನಿಂಗ್ಸ್ ನಮ್ಮದು, ಮತ್ತು ಅವ್ರದ್ದು ಫಸ್ಟ್ ಇನ್ನಿಂಗ್ಸ್, ಅವ್ರ ಸೆಕೆಂಡ್ ಇನ್ನಿಂಗ್ಸ್ ಅವ್ರ ಬಗ್ಗೆ ಅದರದ್ದು ಬಗ್ಗೆ ಮಾತಾಡೋಣ. ಆ ಇನ್ನಿಂಗ್ಸ್ನಲ್ಲಿ ಏನೇನು ಮಾಹಿತಿ, ಯಾರ್ಯಾರು ಬ್ಯಾಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಬೌಲರ್ಸ್ ಯಾವ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ನಮ್ಮ ಟೀಮ್ ಇಂಡಿಯಾಕ್ಕೆ ಸೋಲೋದಕ್ಕೆ ಕಾರಣವೇನು, ಅದೆಲ್ಲ ನಾವು ಮಾತಾಡೋಣ. ಮೊದಲನೇದಾಗಿ ನಮ್ಮ ಟೀಮ್ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ನಲ್ಲಿ 180 ರನ್ಸ್ ಹೊಡೆದು ಆಲ್ ಔಟ್ ಆಗಿದೆ. ಅದರಲ್ಲಿ ಬ್ಯಾಟಿಂಗ್ನಲ್ಲಿ ಮುಖ್ಯ ಪಾತ್ರ ವಹಿಸಿದವರಂತರು KL ರಾಹುಲ್ 37 ರನ್ ಬಾರಿಸಿದ್ದಾರೆ, ಮತ್ತು ನಮ್ಮ ಶುಭ್ಮನ್ ಗಿಲ್ ಅವರು 31 ರನ್ಸ್ ಬಾರಿಸಿದ್ದಾರೆ, ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು 42 ರನ್ಸ್ ಬಾರಿಸಿದ್ದಾರೆ. ಅವರು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಫಸ್ಟ್ ಟೆಸ್ಟ್ ಮ್ಯಾಚ್ನೂ ಹೈಯೆಸ್ಟ್ ಸ್ಕೋರ್ ಮಾಡಿದವರು ನಿತೀಶ್ ಕುಮಾರ್ ರೆಡ್ಡಿ, ಮತ್ತು ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲೂ ಕೂಡ ಹೈಯೆಸ್ಟ್ ಸ್ಕೋರ್ 42 ರನ್ಸ್ ಮಾಡಿದ್ದಾರೆ ನಿತೀಶ್ ಕುಮಾರ್ ರೆಡ್ಡಿ. ಇದು ಮತ್ತು ಬೌಲಿಂಗ್ನಲ್ಲಿ ಬಂದರೆ ಅವರು ಆಸ್ಟ್ರೇಲಿಯಾ ಪ್ಲೇಯರ್ಸು ವಿಕೆಟ್ ಎಷ್ಟು ತೆಗೆದಿರಪ್ಪ, 6 ವಿಕೆಟ್ಸ್ ಮಿಚ್ಚಲ್ ಸ್ಟಾರ್ಕ್ಸ್ ಮತ್ತು ಪ್ಯಾಟ್ ಕಮಿನ್ಸ್ 2 ವಿಕೆಟು, ಬೊಲಾಂಡೋ ಅವರು 2 ವಿಕೆಟ್. ಇದರಲ್ಲಿ ನಮ್ಮ ಬ್ಯಾಟಿಂಗು ಲೈನಪ್ಪೇ ಸ್ವಲ್ಪ ಬೇಡ ಥರ ವಿಷಯ ಆಗಿದೆ. ಹೋಗಲಿ ಬಿಡಿ, 180 ರನ್ಸ್ ಟಾರ್ಗೆಟ್ ನಾವು ಕೊಟ್ಟಿದ್ದೇವಲ್ಲ ಅವರಿಗೆ ಫಸ್ಟ್ ಇನ್ನಿಂಗ್ಸ್ ಆಡೋದಕ್ಕೆ. ಮತ್ತು ಅವರ ಆಸ್ಟ್ರೇಲಿಯಾದವರ ಫಸ್ಟ್ ಇನ್ನಿಂಗ್ಸ್ ಹೇಗೆ ನಡೀತು ಅಂತ ಬಗ್ಗೆ ಮಾತಾಡೋಣ. ಆಸ್ಟ್ರೇಲಿಯಾದವ್ರ ಬ್ಯಾಟಿಂಗ್ ಬಂದ್ರಪ್ಪ, ನಥನ್ ಮೆಕ್ಸ್ವಿನಿ ಅವ್ರದ್ದು 49 ರನ್ಸ್, ಮತ್ತು ಲಬ್ಸೇನ್ ಅವ್ರದ್ದು 64 ರನ್ಸ್. ಟ್ರಾವಿಸ್ ಹೆಡ್ ಇವರು ನಮ್ಮ ಟೀಮ್ ಇಂಡಿಯಾಗೆ ಒಂದು ತಲೆನೋವು ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಾವು WC ವರ್ಲ್ಡ್ ಕಪ್ನಲ್ಲಿ ಕೂಡ ನಮ್ಮ ತಲೆನೋವು ಕೊಟ್ಟಿದ್ದೆ ಟ್ರಾವಿಸ್ ಹೆಡ್. ಈ ಟ್ರಾವಿಸ್ ಹೆಡ್ಡು ಒಂದೇ ಕೂಡ 140 ರನ್ಸ್ ಮಾಡಿದ್ದಾರೆ. ಇವರು ಬ್ರೇಕ್ ಮಾಡೋಕ್ಕೆ ಕೊನೆಯದಾಗಿ ಸಿರಾಜೇ ಬ್ರೇಕ್ ಮಾಡಿದ್ರು ಇವ್ರನ್ನ. 140 ರನ್ಸ್ ಇವರು ಹೊಡೆದಿದ್ದ ಕೂಡಲೇ ನಮ್ಮ ಟೀಮ್ ಇಂಡಿಯಾಗೆ ಲೀಡ್ ಬಂತು. ಎಷ್ಟು ಲೀಡ್, ಇವ್ರು ಫಸ್ಟ್ ಇನ್ನಿಂಗ್ಸ್ ಎಷ್ಟಪ್ಪ ಅಂದರೆ 337 ರನ್ಸ್ ಇವ್ರು ಲೀಡ್ ಕೊಟ್ಟರು, ಆಲ್ ಔಟ್ ಆದರೆ ಇವರು. ನಮ್ಮ ಇಂಡಿಯನ್ ಬಾಲಿಂಗ್ ಏನಾಗಿದೆಪ್ಪ ಅಂದರೆ ಬೂಮ್ರಾ ಅವರು 4 ವಿಕೆಟ್ ತೆಗೆದಿದ್ದಾರೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ, ಮತ್ತು ಸಿರಾಜ್ ಅವರು 4 ವಿಕೆಟು, ಮತ್ತು ನಿತೀಶ್ ಕುಮಾರ್ ರೆಡ್ಡಿ 1, ಮತ್ತು ಅಶ್ವಿನ್ ಅವರು 1. ನಮಗೆ ತಲೆನೋವು ಯಾರಪ್ಪ ಅಂದರೆ ಟ್ರಾವಿಸ್ ಹೆಡ್ಡೇ ಮುಖ್ಯವಾಗಿ 140 ರನ್ಸ್ ಹೊಡೆದು ನಮ್ಮ ಟೀಮ್ ಇಂಡಿಯಾ ಲೀಡ್ ತಂದು ಕೊಟ್ಟರು. ಮತ್ತು ನಮ್ಮ ಟೀಮ್ ಇಂಡಿಯಾ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬಂದರೆ ಯಾವ ಥರ ಬ್ಯಾಟಿಂಗ್ ಹಿಡಿದ್ರೆ ನೋಡೋಣ. ಅವ್ರು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ನಮ್ಮ ಟೀಮ್ ಇಂಡಿಯಾ 175 ರನ್ನೇ ಹೊಡೆದ್ರು ಕೇವಲ, ಆಲ್ ಔಟ್ ಆದರೆ. ಮತ್ತು ಅದರಲ್ಲಿ ಮುಖ್ಯವಾಗಿ ಬ್ಯಾಟಿಂಗ್ ಮಾಡಿದ್ದು ಯಶಸ್ವಿ ಜೈಸ್ವಾಲ್ 24, ಮತ್ತು ಶುಭ್ಮನ್ ಗಿಲ್ 28, ಮತ್ತು ನಿತೀಶ್ ಕುಮಾರ್ ರೆಡ್ಡಿ 42. ಮತ್ತು ಸೇಮ್ ಟು ರಿಪೀಟ್ ಆಗಿದೆ ನಿತೀಶ್ ಕುಮಾರ್ ರೆಡ್ಡಿ. ಮತ್ತು ಅವರು ಸೌತ್ ಆಫ್ರಿಕನ್ ಬೌಲರ್ಸ್ ಹೇಗೆ ಹಾಕಿದ್ದಾರಪ್ಪ ಅಂದರೆ ಮಿಚ್ಚಲ್ ಸ್ಟಾರ್ಕು 2 ವಿಕೆಟ್ಸು, ಮತ್ತು ಪ್ಯಾಟ್ ಕಮಿನ್ಸ್ ಅವರು 5 ವಿಕೆಟು, ಮತ್ತು ಬೊಲಾಂಡೋ ಅವರು 3 ವಿಕೆಟು. ಟೋಟಲಿ ಆಗಿ ಅವ್ರ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಬಂದರೆ 19 ರನ್ ಗಳಿಸಿ ಅವರು ಈ ಬಾರ್ಡರ್ ಗವಾಸ್ಕರ್ ಸೆಕೆಂಡ್ ಟೆಸ್ಟ್ ಮ್ಯಾಚ್ ವಿಜಯವನ್ನು ಸಾಧಿಸಿದರು. ಅವರ ಎಷ್ಟು 10 ವಿಕೆಟ್ಗಳಿಂದ ವಿಜಯವನ್ನು ಸಾಧಿಸಿದರು. ಕೊನೆಯದಾಗಿ ನಮ್ಮ ಟೀಮ್ ಇಂಡಿಯಾ ಹೇಗೆ ತಪ್ಪು ಆಯ್ತಪ್ಪ ಅಂದರೆ ಮುಖ್ಯವಾಗಿ ಬ್ಯಾಟಿಂಗ್ ಪ್ರಾಬ್ಲಮ್. ಯಾಕಪ್ಪ ಅಂದರೆ ಓಪನರ್ಸು ಕರೆಕ್ಟಾಗಿ ಆಡಿಲ್ಲ. ಯಾಕೆ ಆಡಿಲ್ಲ ಅಂದರೆ ಅದು ರೆಡ್ ಬಾಲ್ ಜಾಸ್ತಿ ಬೌನ್ಸ್ ಆಗೋದರಿಂದ ಸೆಟ್ ಆಗಲಿಲ್ಲ. ಆದರೆ ನಮ್ಮ ಬ್ಯಾಟಿಂಗ್ ಪ್ರಾಬ್ಲಮ್, ಮಿಡಿಲ್ ಆರ್ಡ್ರೂ ಕೂಡ ಯಾರೂ ಆಡಲಿಲ್ಲ. ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ ಯಾರು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಬರಲಿಲ್ಲ. ಆದರೂ ಕಮ್ಬ್ಯಾಕ್ ಮಾಡ್ತಾರಂತ ನನಗೆ ನಂಬಿಕೆ ಇದೆ. ಥರ್ಡ್ ಟೆಸ್ಟ್ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ ನಮ್ಮ ಟೀಮ್ ಇಂಡಿಯಾ. ನಾವು ಯಾಕಪ್ಪ ಅಂದರೆ ನಾವು ಬ್ಯಾಟಿಂಗ್ನಲ್ಲಿ ಸ್ವಲ್ಪ ವೀಕ್ ಆಯಿತು ಈ ಸೆಕೆಂಡ್ ಟೆಸ್ಟ್ ಮ್ಯಾಚ್ನಲ್ಲಿ. ಇದು ಥರ್ಡ್ T20 ಟೆಸ್ಟ್ ಮ್ಯಾಚ್ನಲ್ಲಿ ಹೇಗಾದರೂ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನನ್ನ ನಂಬಿಕೆ ಇದೆ ನಮ್ಮ ಟೀಮ್ ಇಂಡಿಯಾ. ಆದರೆ ಕೊನೆಯದಾಗಿ ನಮ್ಮ ಟ್ರಾವಿಸ್ ಹೆಡ್ ಅವ್ರನ್ನ ವಿಕೆಟ್ ಹೇಗೆ ತೆಗಿಬೇಕು ಅಂತ ಪ್ಲ್ಯಾನಿಂಗ್ ಮಾಡಿಕೊಂಡು ಬರ್ತಾರೆ ಅಂತ ನಾನು ನಂಬಿದ್ದೇನೆ. ಟ್ರಾವಿಸ್ ಹೆಡ್ ಅವ್ರ ತಲೆನೋವೆ ಅಂತ ಹೇಳಬಹುದು. ಆದರೆ ಅವನು ಟ್ರಾವಿಸ್ ಹೆಡ್ ಹೆಂಗಂತ ವಿಕೆಟ್ ಮಾಡೋದು ನಮ್ಮ ಬೂಮ್ರಾಗೆ ಹೇಳ್ತಾರೆ. ಆದರೆ ನಮ್ಮ ಬಾಲಿಂಗ್ನೂ ಸರಿಯಾಗಿ ಹಾಕಿದ್ದಾರೆ, ಯಾರ್ದೇನು ತಪ್ಪಿಲ್ಲ. ಆದರೆ ನಮ್ಮ ಬ್ಯಾಟಿಂಗ್ ಲೈನಪ್ಪೇ ಸ್ವಲ್ಪ ಇದಾಯಿತು. ಥರ್ಡ್ ಟೆಸ್ಟ್ ಮ್ಯಾಚ್ನಲ್ಲಿ ಕಮ್ಬ್ಯಾಕ್ ಮಾಡ್ತಾರೆ ನಮ್ಮ ಬ್ಯಾಟರ್ಸು ಅಂತ ನಂಬಿದ್ದೇನೆ. ನೀವೇನು ನಂಬ್ಕೊಂಡಿದ್ದೀರ ಹೇಳಿ ಫ್ರೆಂಡ್ಸ್, ಕಾಮೆಂಟ್ ಮಾಡಿ. ಆದರೆ ನಮ್ಮ ಚಾನಲ್ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಕೊನೆ ತನಕ ನೋಡಿ.